ಇಲ್ಲ. ಪಾಟೀಲ್ ಜೇಟಿ. ಮಾನ್ಯ ಅಧ್ಯಕ್ಷರೇ, ಪೌರಾಡಳಿತ ಹಾಗೂ ಸಚಿವರನ್ನು 700 ಚುಕ್ಕೆ ಗುರುತಿನ 787 ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಸಚಿವರು. ಸರ್, ಈಗ 24ನೇ ಇಸ್ವಿಯೊಳಗೆ ಯೋಜನೆ ಮುಗಿಬೇಕಾಗಿತ್ತು. ಇನ್ನೂವರೆಗೆ ಮುಗುದಿಲ್ಲ. ಈ ಮಾರ್ಚ್ 26ಕ್ಕೆ ಮುಗಿಸ್ತೀವಿ ಅಂತ ಹೇಳಿದ್ರೆ ನನಗೇನದು ವಿಶ್ವಾಸ ಇಲ್ಲ. ಒಂದು ಎಳ್ಳಿದ್ದು ನಾವು 8 ಕೋಟಿ ರೂಪಾಯಿ ಖರ್ಚು ಮಾಡಿ CC ರಸ್ತೆ ಪೇವರ್ಸ್ ಹಾಕಿ ಎಲ್ಲ ರಸ್ತೆಗಳನ್ನ ಉತ್ತಮವಾದಂಥ ರಸ್ತೆಗಳನ್ನ ಮಾಡಿದ್ದೀವಿ. ಅವು ಎಲ್ಲವನ್ನೂ ಹಾಳು ಮಾಡಿದ್ದಾರೆ. ಅದಕ್ಕೆ ನಂದು ವಿನಂತಿ, ನಿಮ್ಮಲ್ಲಿಂದ ನಿರ್ದೇಶನ ಹೋಗಬೇಕು. ಆ ಹಿಂದೇನು ಇವತ್ತು CC ರಸ್ತೆ ಮಾಡಿದ್ದನ್ನು ಕೆಡಿಸಿದ್ದಾರೆ, ಅದನ್ನು ಮಾಡಿ ಮುಂದೆ ಕೆಲಸಕ್ಕೆ ಕೈ ಹಾಕ್ಬೇಕಂತ ತಿಳ್ಕೊಂಡು ನೀವು ನಿರ್ದೇಶನ ನೀಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವೊಂದು ಸಮಸ್ಯೆಗಳಿಂದ ಕಾಮಗಾರಿ ಶುರುವಾಗೋದೇ ಲೇಟ್ ಆಯಿತು ಸಭಾಧ್ಯಕ್ಷರೇ. 3/10/2022ರಲ್ಲಿ ನಾವು ಈ ಕಾಮಗಾರಿನ ಕೊಟ್ಟಿದ್ವಿ ಸಭಾಧ್ಯಕ್ಷ. 24 ತಿಂಗಳಂದರೆ 2/10/2024ರಲ್ಲಿ ಮುಗಿಬೇಕಾಗಿತ್ತು ಸಭಾಧ್ಯಕ್ಷರೇ. ಅದರಿಂದ ಮಾನ್ಯ ಶಾಸಕರಿಗೆ ಗೊತ್ತು ಸಭಾಧ್ಯಕ್ಷ, ಅಲ್ಲಿ ರೈತರಿಂದ ಆಕ್ಷೇಪ, ಕೊಳವೆ ಮಾರ್ಗ ಅಳವಡಿಸಲಿಕ್ಕೆ ಬೆಳೆ ಇತ್ತು ಸಭಾಧ್ಯಕ್ಷ, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಮತ್ತು ಕೊಳವೆ ಮಾರ್ಗ ಅಳವಡಿಸಲಿಕ್ಕೆ ಲೋಕೋಪಯೋಗಿ ಮತ್ತು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಸಹ ಬಂದಿದ್ದು ಲೇಟ್ ಆಯ್ತು ಸಭಾಧ್ಯಕ್ಷ. ಅದರಿಂದ ಇದು ತಡವಾಗಿದೆ ಸಭಾಧ್ಯಕ್ಷ. ಬಂದತ್ತು ಇಲ್ರಿ ಪರ್ಮಿಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ ಪರ್ಮಿಷನ್ ಬಂದಿದೆ ಈಗ ಬಂದಿದೆ ಸಭಾಧ್ಯಕ್ಷ. ಸರಿ ಸರ್. ಈಗ ಪ್ರಸ್ತುತ ಕಾಮಗಾರಿ 85% ಅಷ್ಟು ಮುಗಿದಿದೆ ಸಭಾಧ್ಯಕ್ಷ. ಇನ್ನು ಬರೀ 15% ಇದೆ ಸಭಾಧ್ಯಕ್ಷ. ಅದು ಡೀಟೇಲ್ಸ್ ಸಹ ಕೊಟ್ಟಿದ್ದೀನಿ ಸಭಾಧ್ಯಕ್ಷ. ಆದಷ್ಟು ಬೇಗ ಸಭಾಧ್ಯಕ್ಷ, ಈ ವರ್ಷದಲ್ಲೇ ಅಂದರೆ ಇನ್ನೊಂದು 5-6 ತಿಂಗಳಲ್ಲಿ ಆಗ್ಬೋದು ಅಂತ ಅನಿಸ್ತದೆ ಸಭಾಧ್ಯಕ್ಷ. ಮಾರ್ಚಲ್ಲಿ ಆಗಲ್ಲ ಅಂದರೆ ಮಾರ್ಚಲ್ಲಿ ಇದರಲ್ಲಿ ಕೊಟ್ಟಿದ್ದೀನಿ ಸಭಾಧ್ಯಕ್ಷ. ನಾನು ನೀವು ಹೇಳಿದ ಮೇಲೆ ಸಭಾಧ್ಯಕ್ಷ, ಈಗ ರೋಡೆಲ್ಲ ರೀಸ್ಟೋರ್ ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ಅದೆಲ್ಲ ಕೆಲಸಗಳು ಮುಗಿಬೇಕು ಅಂದರೆ ಇನ್ನೊಂದು 3 ತಿಂಗಳು ಎಕ್ಸ್ಟ್ರಾ ಆಗ್ಬೋದು ಸಭಾಧ್ಯಕ್ಷ. ಸನ್ಮಾನ್ಯ ಹಿರಿಯ ಶಾಸಕರು ಹೇಳಿರೋ ಪ್ರಕಾರ ಎಲ್ಲ ಸಂಪೂರ್ಣ ಕೆಲಸ ನಾನು ಮಾಡಿಕೊಡ್ತೀನಿ ಸರ್. ನಮಗೆ ಯೋಜನೆ 2 ತಿಂಗಳು ತಡ ಆಗಿ ಮುಗಿದ್ರು ಚಿಂತಿಲ್ಲ, ಆದರೆ ರಸ್ತೆಗಳನ್ನು ಸರಿಯಾಗಿ ಮಾಡಿಕೊಡಿ. ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಅಲ್ಲಿವರೆಗೆ ನಾನು ಹೇಳಿಬಿಡ್ತೀನಿ, ನಾವು ಇಂಜಿನಿಯರ್ಸಿಗೆ ಹೇಳ್ತೀನಿ, ದಯಮಾಡಿ ಅದನ್ನು ಮುಗಿಸೋವರೆಗೆ ಮುಂದೆ ವರ್ಕ್ ಸ್ಟಾರ್ಟ್ ಮಾಡಿಬೇಡ ಅಂತ ಹೇಳ್ತೀನಿ. ಭಾಗ್ಯಗತಿ ಕಾಮಗಾರಿಯಿಂದ ಯಾವ ರಸ್ತೆಗಳು ಹಾಳಾಗಿದ್ದಾವೆ ಆ ರಸ್ತೆಗಳು ಸಮರ್ಪಕವಾಗಿ ಮಾಡುವಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 300